ಟ್ರಾನ್ಸ್ಫರ್ಗಾಗಿ ಗಿಳಿ ಶಾಸ್ತ್ರದ ಮೊರೆ ಹೋದ ಐಟಿ ಆಫೀಸರ್. ರಸ್ತೆ ಬದಿ ಗಿಳಿ ಶಾಸ್ತ್ರ. ಟ್ರಾನ್ಸ್ಫರ್ಗಾಗಿ ಗಿಳಿ ಶಾಸ್ತ್ರದ ಮೊರೆ ಹೋದ ಐಟಿ ಆಫೀಸರ್. ರಸ್ತೆ ಬದಿ ಗಿಳಿ ಶಾಸ್ತ್ರ ಹೇಳಿದ್ದವನಿಂದ ಐಟಿ ಆಫೀಸರ್ ಈ ವೇಳೆ ಶಾಸ್ತ್ರ ಹೇಳ್ತೇನೆ ನಿನಗೆ ಒಳ್ಳೇದಾಗುತ್ತೆ ಎಂದಿದ್ದಂತ ಶೇಖರ್ ಭಾರತಿ ನಗರ ಶ್ರೀ ಸರ್ಕಲ್ ಬಳಿ ಗಿಳಿ ಶಾಸ್ತ್ರ ಹೇಳ್ತಿದ್ದ ಆರೋಪಿ. ಜೀವನ ಸುಧಾರಣೆ ಆಗ್ಬೇಕಾದ್ರೆ ಪೂಜೆ ಮಾಡಿಸಿ ಅಂತ ಹೇಳಿದ್ದ ಇವರು. ಒಳ್ಳೇದಾಗುತ್ತೆ ಎಂದು 50,000 ಪಡೆದು ಪೂಜೆ ಮಾಡಿದ್ದ. ನಂತರ ಪದೇ ಪದೇ ಐಟಿ ಆಫೀಸರ್ಗೆ ಕರೆ ಮಾಡಿದ್ದ ಶೇಖರ್. ವರ್ಗಾವಣೆ ಬಗ್ಗೆ ಶೇಖರ್ ಬಳಿ ಗಿಳಿ ಶಾಸ್ತ್ರ ಕೇಳಿದ್ದ ಐಟಿ ಅಧಿಕಾರಿ. ದೊಡ್ಡ ಪೂಜೆ ಮಾಡಬೇಕು, ಚಿನ್ನಾಭರಣ ತೆಗೆದುಕೊಂಡು ಬಾ ಅಂತಾನು ಸಹಿತ ಹೇಳಿದ್ರಂತೆ. ಗಿಳಿ ಶಾಸ್ತ್ರದವನ ಮಾತನ್ನ ನಂಬಿ 94 ಗ್ರಾಂ ಚಿನ್ನಾಭರಣ, ಶೇಖರ್ಗೆ ಕೆಜಿ ಗಟ್ಟಲೆ ಬೆಳ್ಳಿ ನೀಡಿದ್ದ ಐಟಿ ಅಧಿಕಾರಿ. ಒಂದು ದಿನದಲ್ಲಿ ವಾಪಸ್ ತಂದು ಕೊಡ್ತೀನಿ ಎಂದಿದ್ದಂತಹ ಶೇಖರ್ ಆದ್ರೆ ಚಿನ್ನಾಭರಣ ತಂದು ಕೊಡದೆ ಅಧಿಕಾರಿಗೆ ಮಕ್ಮೇಲ್ ಟೋಪಿ ಹಾಕಿದ್ದಾರೆ. ಮೋಸ ಹೋಗಿರುವ ವಿಚಾರ ತಿಳಿದು ಭಾರತೀನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹಣ, ಒಡವೆ, ಚಿನ್ನ ಸಿಕ್ಕಿದೆ ಅಂತ ಅಂದಾಗ ಯಾರಾದ್ರೂ ವಾಪಸ್ ತಂದು ಕೊಡ್ತಾರ? ಹಾಗಾದ್ರೆ ಅದನ್ನ ವಿದ್ಯಾವಂತರ ಸ್ಥಿತಿಯೇ ಈ ರೀತಿ ಆದ್ರೆ, ಯಾಕಂದ್ರೆ ಪ್ರಪಂಚದ ಬಗ್ಗೆ ಅರಿವಿರುವಂತವ್ರು ಐಟಿ ಅಧಿಕಾರಿ ಅಂತ ಅಂದ್ರೆ, ಐಟಿ ಅಲ್ಲಿ ಕೆಲಸ ಮಾಡುವಂತ ಆಫೀಸರ್ ಅಂತ ಅಂದ್ರೆ ಎಲ್ಲದರ ಬಗ್ಗೆ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಯಾವುದು ಹೇಗೆ ಪ್ರಪಂಚ ನಡೀತಾ ಇದೆ, ಟೆಕ್ನಾಲಜಿಯ ಬಗ್ಗೆ ತಿಳ್ಕೊಂಡಿರ್ತಾರೆ. ಬಟ್ ಇಂಥವ್ರೇ ಈ ರೀತಿಯಾಗಿ ಮೋಸ ಹೋದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನ್ರಿ? ಯಾಕಂದ್ರೆ ಇಲ್ಲಿ ನೋಡಿ, ಮೋಸ ಮಾಡೋರ್ಗಿಂತ ಮೋಸ ಹೋಗೋರೆ ದಡ್ರು ಅಂತಾರೆ. ಆ ರೀತಿಯಾಗಿ ಇವರು ಈ ರೀತಿಯಾಗಿ ಮೋಸ ಹೋಗಿದ್ದಾರೆ. ಒಬ್ಬ ಗಿಳಿ ಶಾಸ್ತ್ರದವನನ್ನ ನಂಬ್ಕೊಂಡು ಅಲ್ಲಿ ಮೋಸ ಹೋಗಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಸಹಿತ ಆಶ್ಚರ್ಯಕರವಾದಂತ ಸಂಗತಿ ಇದು. ಇನ್ನು ಗಿಳಿ ಶಾಸ್ತ್ರ ಹೆಸರಿನಲ್ಲಿ ದೋಖಾ. ಒಳ್ಳೆಯದಾಗುತ್ತೆ ಎಂದು 50,000 ಪಡೆದು ಪೂಜೆಯನ್ನ ಮಾಡಿದ್ದ. ನಂತರ ಪದೇ ಪದೇ ಐಟಿ ಆಫೀಸರ್ಗೆ ಕಾಲ್ ಮಾಡ್ತಿದ್ದಂತೆ. ಟ್ರಾನ್ಸ್ಫರ್ಗಾಗಿ ಗಿಳಿ ಶಾಸ್ತ್ರದ ಮೊರೆ ಹೋಗಿದ್ದಂತೆ ಐಟಿ ಆಫೀಸರ್. ನೋಡಿ, ಟ್ರಾನ್ಸ್ಫರ್ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಳಿ ಶಾಸ್ತ್ರದವನ ಮೊರೆ ಹೋಗ್ತಾನೆ ಅಂದ್ರೆ ಶಾಸ್ತ್ರವನ್ನ ನಂಬ್ಕೊಂಡು ಹೋಗಿರ್ತಾನೆ ಇಲ್ಲಿ ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಗಿಳಿ ಶಾಸ್ತ್ರದವನು ಇದನ್ನೇ ಒಳ್ಳೆ ಸಮಯ ಅಂತ ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ಅಲ್ಲಿ ಹಣ ದೋಚ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಚಿನ್ನಾಭರಣ ಸಹಿತ ಅಲ್ಲಿ 94 ಗ್ರಾಂ ಚಿನ್ನ ಅಂತ ಅಂದ್ರೆ ಅದು ಕಡಿಮೆ ಏನ್ರಿ? ಇವಾಗಿನ ಆಭರಣದ ರೇಟ್ ಯಾವ ರೀತಿ ಆಗಿದೆ, ಅಷ್ಟು ರೀತಿಯಾಗಿ ಅವ್ನು ಚಿನ್ನ ಸಿಕ್ಕಿದೆ ಅಂತ ಅಂದ್ರೆ ಅವನು ವಾಪಸ್ ತಂದು ಕೊಡ್ತಾನ ನಿಮ್ಗೆ? ಯಾಕೆ ಈ ರೀತಿಯಾಗಿ ಜನ ಮೋಸ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಒಂದ್ ಕಡೆ. ಯಾಕಂದ್ರೆ ಈಗಾಗ್ಲೇ ಗೊತ್ತು ಯಾವ ರೀತಿಯಾಗಿ ಮೋಸ ಆಗ್ತಾ ಇದೆ. ಆನ್ಲೈನ್ ಫ್ರಾಡ್ಗಳೇ ಬೇಜಾನ್ ಆಗ್ತಾ ಇದೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯನ್ನ ನಂಬ್ಕೊಂಡು ಇಷ್ಟರ ಮಟ್ಟಿಗೆ ಹಣವನ್ನ ಅಲ್ಲಿ ಸುರಿತಾರೆ. ಟ್ರಾನ್ಸ್ಫರ್ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಇಲ್ಲಿ ಶಾಸ್ತ್ರವನ್ನ ಕೇಳ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಹಾಸ್ಯಕರವಾದಂತ ಸಂಗತಿ ಇದು. ಅದರಲ್ಲೂ ಐಟಿ ಅಧಿಕಾರಿ ಅಂತೆ. ಐಟಿ ಅಧಿಕಾರಿಗಳು ಈ ರೀತಿಯಾಗಿ ನಂಬ್ತಾರ ಇಂಥವನ್ನೆಲ್ಲ? ಯಾಕಂದ್ರೆ ಯಾವುದೋ ಒಂದು ಬೇರೆ ಒಂದು ಹುದ್ದೆಯಲ್ಲಿದ್ದಾರೆ ಅಥವಾ ಈ ಟೆಕ್ನಾಲಜಿಯ ಬಗ್ಗೆ ಐಡಿಯಾಗಳಿಲ್ಲ ಅಂತ ಅಂದ್ರೆ ಓಕೆ ಅಪ್ಪ, ಏನೋ ನಂಬಿದ್ದಾರೆ, ಮೋಸ ಆಗಿದೆ ಅಂತ ಅನ್ಕೋಬಹುದು. ಬಟ್ ಒಬ್ಬ ಐಟಿ ಅಧಿಕಾರಿ ಈ ರೀತಿಯಾಗಿ ಮೋಸ ಹೋಗ್ತಾನೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಹಾಸ್ಯಕರ ಸಂಗತಿನ ಅಥವಾ ಏನಂತ ಅರ್ಕೊಳ್ಬೇಕು ಅನ್ನೋದೇ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆ ಗಿಳಿ ಶಾಸ್ತ್ರದವನು ಬುದ್ಧಿವಂತ ನೋಡಿ, ಸರಿಯಾಗಿ ಮೋಸ ಮಾಡ್ಕೊಂಡು ಸರಿಯಾಗಿ ದುಡ್ಡನ್ನ ದೋಚ್ಕೊಂಡು ಪರಾರಿಯಾಗಿದ್ದಾನೆ. ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಇರುವಂತದ್ದು. ಬಟ್ ಇಲ್ಲಿ ನೋಡಿ, ಒಬ್ಬ ಗಿಳಿ ಶಾಸ್ತ್ರ ಈ ಹಿಂದಿನ ಕಾಲದಲ್ಲಿ ಇತ್ತು, ಗಿಳಿ ಶಾಸ್ತ್ರವನ್ನ ನಂಬುವಂಥದ್ದು ನಾವು ಗಮನಿಸಿದ್ವಿ. ಬಟ್ ಈಗ ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಎಲ್ಲೂ ಸಹಿತ ಅಷ್ಟಾಗಿ ಗಿಳಿ ಶಾಸ್ತ್ರದವರು ಸಹಿತ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂತ ಅಂದ್ರೆ ಈಗಿನ ಕಾಲದಲ್ಲಿ ಯಾರಪ್ಪ ನಂಬುತ್ತಾರೆ ಅನ್ನುವಂಥ ಒಂದು ನಂಬಿಕೆ ಅವ್ರಿಗೆ ಇದೆ. ಬಟ್ ಇಂಥವ್ರು ನಂಬೋರು ಇರ್ತಾರೆ ಅಂತ ಅನ್ನುವಂಥ ವಿಚಾರವನ್ನ ಈ ಒಬ್ಬ ಐಟಿ ಆಫೀಸರ್ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಿದೆ ಬಿಸಿಲ ಪ್ರಮಾಣ. ರಾಗಿ, ಗಂಜಿ, ಮಜ್ಜಿಗೆಗೆ ಡಿಮ್ಯಾಂಡ್. ನೋಡಿ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ, ರಾಗಿ ಗಂಜಿಗೆ ಎಲ್ಲ ಈಗ ಒಂದು ಟೈಮ್ ಬಂದಿದೆ.
ಯಾಕಂದ್ರೆ ಈ ಒಂದು ಬಿಸಿಲಿಗೆ ರಾಗಿ ಗಂಜಿ ಮಜ್ಜಿಗೆಗೆ ಜನ ತಂಪಾದ ಪಾನೀಯಗಳಿಗೆ ಮೊರೆ ಹೋಗ್ತಾರೆ. ದೇಹಕ್ಕೆ ತಂಪು ನೀಡುವ ಆಹಾರ ಸೇವನೆಗೆ ಹೆಚ್ಚಿನ ಬೇಡಿಕೆ. ಬೆಂಗಳೂರಿನಲ್ಲಿ ರಾಗಿ ಗಂಜಿ ಮಜ್ಜಿಗೆಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮಜ್ಜಿಗೆ ರಾಗಿ ಗಂಜಿ ಬೆಸ್ಟ್ ಅಂತಾರೆ ಸಾರ್ವಜನಿಕರು. ಆರೋಗ್ಯಕರ ಪಾನೀಯಗಳತ್ತ ಮುಖ ಮಾಡಿದ್ದಾರೆ ಬೆಂಗಳೂರಿನ ಜನರು. ನೋಡಿ, ಈಗಿನ ಬಿಸಿಲಿನ ಪ್ರಮಾಣವನ್ನ ನಾವು ಗಮನಿಸ್ತಾ ಇದೀವಿ. ಹೊರಗಡೆ ಹೋಗಿ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ 1 ನಿಮಿಷ ಸಹಿತ ನಿಂತ್ಕೊಳ್ಳೋಕಾಗಲ್ಲ, ಅಷ್ಟರ ಮಟ್ಟಿಗೆ ಬಿಸಿಲು ಹೊಡಿತಾ ಇದೆ. ಹಾಗಾಗಿ ದೇಹಕ್ಕೆ ತಂಪು ಯಾವುದು, ಆರೋಗ್ಯಕ್ಕೆ ತಂಪಾಗಿರುವಂತ ಪಾನೀಯಗಳ ಯಾವುವು ಅಂತ ನೋಡಿದ್ರೆ ನಾವು ನ್ಯಾಚುರಲ್ ಆಗಿ ರಾಗಿ ಗಂಜಿ ಮಜ್ಜಿಗೆಗೆ ಇದೀಗ ಡಿಮ್ಯಾಂಡ್ ಹೆಚ್ಚಾಗಿದೆ ನೋಡಿ. ಯಾಕಂದ್ರೆ ಆರೋಗ್ಯಕ್ಕೂ ಸಹಿತ ದೇಹಕ್ಕೂ ಸಹಿತ ತಂಪು, ಆರೋಗ್ಯಕ್ಕೂ ಸಹಿತ ಒಳ್ಳೇದು ಅನ್ನುವಂಥದ್ದು. ಈಗ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಇನ್ನಿತರ ಪಾನೀಯಗಳು ಇದಾವೆ, ಬಟ್ ಅವುಗಳನ್ನ ಹೊರತುಪಡಿಸಿ ರಾಗಿ ಗಂಜಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಏನಂದ್ರೆ ರಾಗಿ ಗಂಜಿ ಕುಡಿಬೇಕು. ಬೆಳಗ್ಗೆ ಟಿಫನ್ಗಿಂತ ಮುಖ್ಯ ಏನಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೇಕು. ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ತಂಪು, ಮತ್ತೆ ಮೊಳಕೆ ಕಟ್ಬಿಟ್ಟಾದ್ರೂ ಕೂಡ ರಾಗಿ ಗಂಜಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಸ್ವಲ್ಪ ಒಬ್ಬೊಬ್ರು ಬೆಲ್ಲ ಹಾಕಿ ಈಗ ರಾಗಿ ಗಂಜಿ ಮಾಡ್ಕೋತಾರೆ, ಒಬ್ಬೊಬ್ರು ಮಜ್ಜಿಗೆ ಆ ತರ ಹಾಕೊಂಡು ಕುಡಿತೇವೆ. ರಾಗಿ ಗಂಜಿನೇ ಮುಖ್ಯ ಹೇಳ್ಬೇಕು ಅಂದ್ರೆ ಟಿಫನ್ಗಿಂತ. ಈ ಚಿತ್ರಾನ್ನ ಪುಳಿಯೋಗರೆ ಅದಕ್ಕಿಂತ ಇದನ್ನ ಕುಡಿದ್ರೆ ತಂಪಿರುತ್ತೆ, ಆರೋಗ್ಯನೂ ತುಂಬಾ ಒಳ್ಳೇದಿದೆ. ಇವಾಗ ಬೇಸಿಗೆ ಇರೋದ್ರಿಂದ ಪ್ರತಿಯೊಂದು ಜಾಗದಲ್ಲೂ ಮಾರ್ತಾ ಇರ್ತಾರೆ ರಾಗಿ ಗಂಜಿ ಅನ್ನೋದು. ಅದನ್ನ ನಾವು ನೋಡಿ ಕುಡಿಬೇಕು ಅಷ್ಟೇ. ರಾಗಿ ಗಂಜಿ ಕುಡಿದ್ರೆ ಅದು ಹಂಗಾಗತ್ತೆ ಹಿಂಗಾಗತ್ತೆ ಅನ್ನಲ್ಲ. ಮುಖ್ಯ ಏನಂದ್ರೆ ರಾಗಿ ಗಂಜಿ ಕುಡಿಬೇಕು. ನಮ್ಮ ಮನೆಗಳಲ್ಲೂ ಅಷ್ಟೇ ಈ ಬೇಸಿಗೆ ಟೈಮಲ್ಲೇ ಮುದ್ದೆ ಮಾಡ್ಕೊಂಡು ತಿನ್ಬೇಕು, ಸ್ಮೂತ್ ಆಗಿ ಮುದ್ದೆ ಮಾಡ್ಕೊಂಡು ತಿನ್ಬೇಕು. ಅದು ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಮಕ್ಳಿಗೆ ಕೂಡ ಗಂಜಿ ಕುಡಿಸ್ಬೋದು, ಅದು ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮತಿ ಏನಂದ್ರೆ ರಾಗಿ ಗಂಜಿ ಕುಡಿಬೇಕು. ಬೆಳಗ್ಗೆ ಟಿಫನ್ಗಿಂತ ಮುಖ್ಯ ಏನಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೇಕು. ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ತಂಪು, ಮತ್ತೆ ಮೊಳಕೆ ಕಟ್ಬಿಟ್ಟಾದ್ರೂ ಕೂಡ ರಾಗಿ ಗಂಜಿ ಮಾಡ್ಕೋಬಹುದು. ನೋಡಿ, ರಾಗಿ ಗಂಜಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ದೇಹಕ್ಕೆಲ್ಲ ಎಷ್ಟು ತಂಪು ಅಂತ ಎಲ್ರಿಗೂ ಗೊತ್ತಿರುವಂಥ ಈಗಿನ ಬಿಸಿಲಿನ ಪ್ರಮಾಣ ಊಟವೇ ಬೇಡ ಅನಿಸ್ಬಿಡುತ್ತೆ ರೀ. ಯಾಕಂದರೆ ಒಂಚೂರು ಜಾಸ್ತಿ ಊಟ ಮಾಡಿದ್ರು ಸಹಿತ ಯಾಕಾದರೂ ಊಟ ಮಾಡಿದ್ವಪ್ಪ ಅನ್ನುವಂಥ ರೀತಿಯಲ್ಲಿ ಬಾಡಿ ಅಷ್ಟು ರೀತಿಯಲ್ಲಿ ರಿಯಾಕ್ಟ್ ಆಗ್ತಿರುತ್ತೆ ಆ ಬಿಸಿಲಿಗೆ. ಸೊ ಹಾಗಾಗಿ ಜನ ಏನು ಮಾಡ್ತಾ ಇದ್ದಾರೆ ಈಗ, ಈ ರೀತಿಯಾಗಿ ತಂಪಾದ ಪಾನೀಯಗಳು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಹೆಲ್ದಿ ಫುಡ್ಸ್ ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ರಾಗಿ ಗಂಜಿ ಮತ್ತು ಮಜ್ಜಿಗೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಇದು ಎಲ್ರಿಗೂ ಸಹಿತ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಬಿಸಿಲಿನ ಪ್ರಮಾಣ ಹೆಚ್ಚಾಯಿತು ಅಂತ ಅಂದರೆ ಆಲ್ಮೋಸ್ಟ್ ಜನ ಈ ರೀತಿಯಾಗಿ ಒಂದು ರಾಗಿ ಗಂಜಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಇನ್ನಿತರ ಲೈಮ್ ಒಂದು ನಿಂಬೆಹಣ್ಣಿನ ಒಂದು ಶರ್ಬತ್ತನ್ನು ಮಾಡ್ಕೊಂಡು ಕುಡಿಯುವಂಥದ್ದಾಗಿರ್ಬೋದು. ಹೀಗೆ ಅಂದರೆ ಜನ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ರೀತಿಯಾಗಿ ಮಾಡಿಕೊಂಡು ಸೇವನೆ ಮಾಡ್ತಾ ಇರ್ತಾರೆ. ಒಳ್ಳೆಯದು ಅಷ್ಟೇ.